ವನ್ಯ ಮೃಗಗಳ ನಡುವೆ ಗೋವು ಬಂದೇನಹುದು, ಪುಣ್ಯ ವೀದಿಯಲ್ಲಿ ತಾತ್ವಿಕನಿಗೇನಹುದು. ಅನ್ಯಾಯದುನ್ಮತ್ತ ಕೋಲಾಹಲದ ಲೋಕ, ಪುಣ್ಯವನ್ನು ಚಿಂತಿಪುದೆ ಮಂಕುತಿಮ್ಮ. ಈಗ ಸುಮ್ಮನೆ ಇಮ್ಯಾಜಿನ್ ಮಾಡಿ, ಒಂದಿಷ್ಟು ಕಾಡು ಪ್ರಾಣಿಗಳೆಲ್ಲ ಒಟ್ಟಾಗಿದೆ. ಈ ಕಾಡು ಪ್ರಾಣಿಗಳ ನಡುವೆ ಒಂದು ಹಸುವನ್ನು ಬಿಟ್ಬಿಟ್ವಿ ಅಂತ ಅನ್ಕೊಡಿ. ಆ ಕಾಡು ಪ್ರಾಣಿಗಳು ಪಾಪ ಹಸು ಒಂದೇ ಇದೆ, ನಾವೇನು ಮಾಡೋದು ಬೇಡ ಅಂತ ಸುಮ್ಮನೆ ಇರುತ್ತೆ. ಹಸು ತಿರ್ಸ್ಕೊಳ್ಳೋಕ್ಕೋಸ್ಕರ ಹಸುವನ್ನು ಕೊಂದೇ ಕೊಲ್ಲುತ್ತೆ. ಅದೇ ರೀತಿ ಈ ಒಂದು ಪುಣ್ಯ ವೀದಿ ಅಂದರೆ ಈ ವ್ಯಾಪಾರ ಮಾಡೋ ಬೀದಿಲಿ ಯಾರೊಬ್ಬ ತಾತ್ವಿಕ ಬಂದು ನೋಡಿ ಹೀಗೆಲ್ಲ ಹೆಚ್ಚಿನ ಲಾಭಕ್ಕೋಸ್ಕರ ಮಾರಿ ನೀವು ಲಾಭ ಮಾಡ್ಕೊಳ್ಳೋಕ್ಕಿಂತ ದಾನ ಕೊಡಿ, ಅದು ಜನರಿಗೆ ಒಳ್ಳೇದು ಮಾಡಿ, ಈ ರೀತಿ ಎಲ್ಲ ತತ್ವದ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರೆ ಹುಚ್ಚ ಅಂತಾರೆ ಅವನಿಗೆ, ಎಲ್ಲಿ ಬಂದು ಏನು ಮಾತಾಡ್ತಿದ್ಯಾ. ಅದರಿಂದ ಅದೇ ರೀತಿ ಅದನ್ನ ಇನ್ನೊಂದು ಕಡೆ ಅಂದರೆ ಕಂಪೇರ್ ಮಾಡ್ತಾರೆ. ಉದಾಹರಣೆಗೆ ಈಗ ನಮ್ಮ ಜೀವನದಲ್ಲೇ ಒಂಥರ ಅಹಂಕಾರ, ಮದ, ಮತ್ಸರ, ಸ್ವಾರ್ಥದಿಂದ ತುಂಬಿದ ಲೋಕ. ಇಂತಹ ಒಂದು ಲೋಕದಲ್ಲಿ ಈ ಪುಣ್ಯದ ಬಗ್ಗೆ ಚಿಂತೆ ಯಾರು ಮಾಡ್ತಾರಪ್ಪ ಅಂತೇಳಿ ಈ ರೀತಿ ಒಂದು ಬೇಸರದ ದನಿಯಲ್ಲಿ ಗುಂಡಪ್ಪನವ್ರು ಕೇಳ್ತಾರೆ. ಯಾಕಂದ್ರೆ ಪುಣ್ಯ ಅಂದ್ರೆ ಪರರಹಿತ ಅಂದ್ರೆ ಪರರಿಗೋಸ್ಕರ ಮಾಡೋದು, ಸ್ವಾರ್ಥರಹಿತ ಪರರಿಗೋಸ್ಕರ ಸೇವೆ ಮಾಡಿದ್ರೆ ಮಾತ್ರ ಪುಣ್ಯ ಸಿಗತ್ತೆ ಅಂತ ಹೇಳ್ತಾರೆ. ಆದ್ರೆ ಈಗಿನ ಜನಕ್ಕೆ ತಮ್ಮ ಸ್ವಾರ್ಥ ಸಾಧನೆಗೆ ಸಮಯ ಇಲ್ಲ, ಇನ್ನು ಪುಣ್ಯ ಮಾಡೋದು ಯಾರು ಅಂತ ಕೇಳ್ತಿದ್ದಾರೆ. ಎಷ್ಟು ಸತ್ಯವಾದ ಮಾತಲ್ವಾ. ನಮಸ್ಕಾರಗಳು.